ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. 2024-25ನೇ ಸಾಲಿನ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನಾವುಗಳು ನಮ್ಮ ಚಾನಲ್ನ ಮುಖಾಂತರ ಪ್ರತಿ ಸಂಜೆ 5:30 ನಂತರ ಲೈವ್ ಅಲ್ಲಿ ಬಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ ವಿದ್ಯಾರ್ಥಿಗಳು SSLC ಕಂಪ್ಲೀಟ್ ಮಾಡಿ 40% ಮಿನಿಮಮ್ 40% ಒಳಗಡೆ ಪಾಸ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮತ್ತು PUC ಸೈನ್ಸ್ ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಮಾಡ್ಕೋಬೇಕು ಅಂತಂದರೆ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಜನರಲ್ ಆಗಿ ಇನ್ಫಾರ್ಮೇಷನ್ಸ್ ಕೊಡಬಹುದು. ಮೊದಲಿಗೆ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಬೆಂಗಳೂರು ವತಿಯಿಂದ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ ಅನ್ನು ಕರೀತಾರೆ. ಈ ಒಂದು ಅಪ್ಲಿಕೇಶನ್ಸ್ಗೆ ಇಡೀ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಪ್ರೈವೇಟ್ ಕಾಲೇಜು ಮತ್ತು ಗೌರ್ಮೆಂಟ್ ಕಾಲೇಜುಗಳಿಗೆ ನೀವು ಒಂದೇ ಅಪ್ಲಿಕೇಶನ್ ಅನ್ನು ಹಾಕಿ ಕೌನ್ಸಿಲಿಂಗ್ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಯಾವುದೋ ಕಾಲೇಜಿಗೆ ನೀವು ಹೋಗಿ ಅಡ್ಮಿಷನ್ ಪಡೆಯಬಹುದು. ಅದು ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಾಲೇಜ್ ಆಗಿರ್ಬೋದು. ಇದರಲ್ಲಿ ನಿಮ್ಮ ಚಾಯ್ಸ್ ಇರುತ್ತೆ, ನಿಮ್ಗೆ ಎಲ್ಲಿ ಬೇಕಲ್ಲಿ ಹೋಗಿ ನೀವು ಅಡ್ಮಿಷನ್ ಅನ್ನು ಪಡೆದುಕೊಳ್ಳಬಹುದು. ಅದು ಅಪ್ಲಿಕೇಶನ್ ಅನ್ನು ಹಾಕಿ ಕೌನ್ಸಿಲಿಂಗ್ ಮುಖಾಂತರ ಹೋಗಬೇಕಾಗುತ್ತೆ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ನೀವುಗಳು SSLC 40% ಅಥವಾ 45% ಒಳಗಡೆ, ಅಂದರೆ 40ರಿಂದ 45 ಅಂದರೆ SC ST ದವರಿಗೆ 40, ಜನರಲ್ದವರಿಗೆ 45% ಪಾಸ್ ಆಗಿರಬೇಕು. ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹತೆಯನ್ನು ಪಡಿತಾರೆ. ಸೈನ್ಸ್ ವಿದ್ಯಾರ್ಥಿಗಳು ಕೂಡ 40ರಿಂದ 45% ಪಾಸ್ ಆಗಿರಬೇಕು. ಇಲ್ಲಿ ಟೋಟಲ್ ಆಗಿ 7 ಕೋರ್ಸ್ಗಳಿದ್ದಾವೆ. ಸೊ ಇಲ್ಲಿ DMLT, OT, ಡಯಾಲಿಸಿಸ್, ಮೆಡಿಕಲ್ ರೆಕಾರ್ಡ್, ಆಪ್ಥಾಲ್ಮಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಆಮೇಲೆ ಡೆಂಟಲ್ ಹೈಜೀನ್ಸ್, ಈ ರೀತಿಯಾಗಿ ಕೋರ್ಸ್ಗಳನ್ನು ನೀವು ಒಂದೇ ಅಪ್ಲಿಕೇಶನ್ ಒಳಗಡೆ ಎಲ್ಲ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದರ ಡ್ಯೂರೇಷನ್ ಬಗ್ಗೆ ಹೇಳೋದಾದರೆ, ಪ್ಯಾರಾಮೆಡಿಕಲ್ ಡ್ಯೂರೇಷನ್ ಬಗ್ಗೆ ಹೇಳೋದಾದರೆ SSLC ಮೇಲೆ ಆದರೆ 3 ವರ್ಷ ಇರುತ್ತೆ, PUC ಸೈನ್ಸ್ ಮೇಲೆ ಆದರೆ 2 ವರ್ಷ ಇರುತ್ತೆ. ಈ ಒಂದು ಕಾಲಾವಧಿಯಲ್ಲಿ ನೀವು ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದು ಇರುವುದಿಲ್ಲ, ಪ್ಯೂರ್ಲಿ ಇಂಗ್ಲಿಷ್ ಮೀಡಿಯಂದಲ್ಲಿ ಇರುತ್ತೆ. ಸೈನ್ಸ್ ಸಬ್ಜೆಕ್ಟ್ಗಳನ್ನು ಮತ್ತು ಮೆಡಿಕಲ್ ಸಬ್ಜೆಕ್ಟ್ಗಳಲ್ಲಿ ಸ್ಟಡಿ ಮಾಡಬೇಕಾಗತ್ತೆ. ಇಲ್ಲಿ ಸಬ್ಜೆಕ್ಟ್ಗಳು ಕೋರ್ಸ್ಗೆ ತಕ್ಕಂತೆ ಬೇರೆ ಬೇರೆಯಾಗಿರ್ತವೆ. ಅದಾದ ಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೀವು ಯಾವನ್ನು ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊತೀರಿ ಅದರ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ನೀವು ಹೈಯರ್ ಎಜುಕೇಷನ್ಗೆ ಹೋಗ್ಬೋದು. ಹೈಯರ್ ಎಜುಕೇಷನ್ ಅಂದರೆ ಇಲ್ಲಿ BSc, ನೀವು ಯಾವ ಕೋರ್ಸನ್ನು ಮಾಡಿರ್ತೀರಿ ಅದರ ಮೇಲೆ ನೀವು BSc ಮಾಡ್ಕೊಳ್ಬೋದು. ಆದರೆ ನೆನಪಿಟ್ಟುಕೊಳ್ಳ್ರಿ, ಪ್ಯಾರಾಮೆಡಿಕಲ್ ನರ್ಸಿಂಗ್ ಕೋರ್ಸ್ ಅಲ್ಲ. ಇಲ್ಲಿ ನೀವು ನರ್ಸ್ ಆಗೋದಿಲ್ಲ, ಇಲ್ಲಿ ನೀವು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತೀರಿ. ಉದಾಹರಣೆಗೆ ಎಕ್ಸ್ರೇ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತೀರಿ, OT ಟೆಕ್ನಿಷಿಯನ್ ಆಗಿ, ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸಗಳನ್ನು ನೀವು ಇಲ್ಲಿ ಮಾಡಬಹುದು. ಅದಾದಮೇಲೆ ನೀವು ಜಾಬ್ ಮಾಡಬೇಕು ಅಂತಂದರೆ ನೀವು ಯಾವೊಂದು ಕೋರ್ಸನ್ನು ತೆಗೆದುಕೊಂಡಿರ್ತೀರಿ ಅದರ ಮೇಲೆ ನೀವು ಜಾಬಿಗೂ ಕೂಡ ಹೋಗ್ಬೋದು. ಅದು ಗೌರ್ಮೆಂಟ್ ಕರೆದರೆ ಗೌರ್ಮೆಂಟ್ಗೆ ಅಪ್ಲೈ ಮಾಡ್ಬೋದು. ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸಿಕ್ಕಾಪಟ್ಟೆ ಜಾಬ್ಗಳು ಓಪನಿಂಗ್ ಇದ್ದಾವೆ. ಸ್ಯಾಲ್ರಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಡಿಪೆಂಡ್ ಆಗುತ್ತೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಪ್ಲಸ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವರುಗಳ ಮೇಲೆ ಡಿಸೈಡ್ ಆಗುತ್ತೆ. ಸೊ ಬೆಂಗಳೂರು ಸಿಟಿಯಲ್ಲಿ ನಿಮಗೆ ಜಾಬ್ ಮಾಡಕ್ಕೆ ಹೋದರೆ ಅಲ್ಲಿ ಮಿನಿಮಮ್ 15,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಅದನ್ನು ಬಿಟ್ಟರೆ ಮೆಟ್ರೋ ಸಿಟಿಗಳನ್ನು ಬಿಟ್ಟರೆ ಹೊರತುಪಡಿಸಿದರೆ ನಿಮಗೆ 7ರಿಂದ 8 ಅಥವಾ 10,000 ತನಕ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಅನ್ನು ಪ್ರತಿ ವರ್ಷ ಜೂನ್ ಅಥವಾ ಜುಲೈ ಮಂತಲ್ಲಿ ಅಪ್ಲಿಕೇಶನ್ಗಳನ್ನು ನೋಟಿಫಿಕೇಶನ್ ಅನ್ನು ಬಿಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಈ ಒಂದು ಕೋರ್ಸ್ಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಡೌಟ್ ಇರೋದೇನಂತಂದರೆ ನಾವು ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಗೌರ್ಮೆಂಟ್ ಸೀಟನ್ನು ಪಡ್ಕೋಬಹುದಾ ಅಂತ. ಹೌದು, ಪಡ್ಕೋಬಹುದು. ನೀವು ಅಪ್ಲಿಕೇಶನ್ ಅನ್ನು ಹಾಕಿ ಪ್ರೈವೇಟ್ ಕಾಲೇಜುಗಳಿಗೆ ಹೋದರೆ ನಿಮಗೆ ಏನಂದರೆ ಪ್ಯಾರಾಮೆಡಿಕಲ್ ಫೀಸ್ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ. ಸೊ ಪ್ರೈವೇಟ್ ಕಾಲೇಜಿಗೆ ಹೋದರೆ 8,000 ರೂಪಾಯಿ ಫೀಸ್ ಇರುತ್ತೆ, ಗೌರ್ಮೆಂಟ್ ಕಾಲೇಜಿಗೆ ಹೋದರೆ 4,000 ರೂಪಾಯಿ ಫೀಸ್ ಇರುತ್ತೆ, ಪ್ಲಸ್ ರಿಜಿಸ್ಟ್ರೇಷನ್ ಫೀಸ್ ಕೂಡ ಇರುತ್ತೆ. ಇದು ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕಿ ನೀವು ಹೋದರೆ ಪ್ರೈವೇಟ್ ಕಾಲೇಜ್ ಯಾವುದೋ ಕರ್ನಾಟಕದಲ್ಲಿರುವಂಥ ಯಾವುದೋ ಪ್ರೈವೇಟ್ ಕಾಲೇಜಿಗೆ ಹೋದರೂ ಕೂಡ ನಿಮಗೆ ಏನಿರುತ್ತೆ ಅಂತಂದರೆ ಫೀಸ್ ಫಿಕ್ಸ್ ಇರುತ್ತೆ. ನೀವು ಅನ್ಕೋಬೋದು ನಂದು 45% ಇದೆ, ನನಗೆ ಫೀಸ್ ಎಷ್ಟಿರುತ್ತೆ, ನಂದು SC ಕ್ಯಾಟಗರಿ ಇದೆ, ನನಗೆ ಫೀಸ್ ಎಷ್ಟಿರುತ್ತೆ ಅಂತೇಳಿ. ಎಲ್ಲರಿಗೂ ಈಕ್ವಲ್ ಆಗಿ ಫೀಸ್ ಇರುತ್ತೆ. 45ರಿಂದ 100% ತೊಗೊಂಡ್ರೂ ಕೂಡ ಫೀಸ್ ಒಂದೇ ಇರುತ್ತೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ಒಂದೇ ಫೀಸ್ ಇರುತ್ತೆ. SC ST ದವರಿಗೆ ಬೇರೆ ಫೀಸು, ಜನರಲ್ದವ್ರಿಗೆ ಬೇರೆ ಫೀಸು, OBC ಅವರಿಗೆ ಬೇರೆ ಫೀಸ್ ಅಂತ ಇರೋದಿಲ್ಲ. ಆಮೇಲೆ ಪರ್ಸೆಂಟೇಜ್ ಬೇಸ್ ಮೇಲೆ ಇಲ್ಲಿ ಕೂಡ ಫೀಸು ಕೂಡ ಇರೋದಿಲ್ಲ, ಎಲ್ಲರಿಗೂ ಕೂಡ ಸಾಮಾನ್ಯವಾದಂಥ ಫೀಸ್ ಇರುತ್ತೆ. ನೀವು ಎಲ್ಲಿ ಬೇಕಾದಲ್ಲಿ ಅಡ್ಮಿಷನ್ ಅನ್ನು ಪಡ್ಕೊಳ್ಬೋದು. ಸೊ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನೀವು ಪ್ರತಿ ಸಂಜೆ 5:30 ನಂತರ ನಾನು ಲೈವಲ್ಲಿ ಬಂದಿರ್ತೇನೆ. ನೀವು ಅಲ್ಲಿ ನಿಮಗೆ ಡೌಟ್ಗಳು ಏನಾದ್ರು ಇದ್ದರೆ ನನಗೆ ಮಾಹಿತಿನ ಪಡ್ಕೊಳ್ಬೋದು. ಅದಕ್ಕಿಂತ ಮೊದಲು ನೀವು ನಮಗೆ ಹೊಸ ಹೊಸ ನೋಟಿಫಿಕೇಶನ್ ಅಂದರೆ ಈಗ ಅಡ್ಮಿಷನ್ಗೆ ಸಂಬಂಧಿಸಿದಂಥ ನೋಟಿಫಿಕೇಶನ್ ಏನಾದರೂ ಬೇಕು ಅಂತಂದರೆ
ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆಕ್ಟಿವ್ ಮಾಡಿದರೆ ನಾನು ಲೈವಲ್ಲಿ ಬಂದಾಗ ನಿಮಗೆ ನೋಟಿಸ್ ಬರುತ್ತೆ. ಆ ನೋಟಿಸ್ ಮುಖಾಂತರ ನೀವು ಜಾಯಿನ್ ಆಗ್ಬೋದು. ಯಾಕಂತಂದರೆ ನಾನು ಈವ್ನಿಂಗ್ 5:00 ನಂತರ ಅಂತ ಹೇಳಿರ್ತೀನಿ. ಒಂದು ಲೇಟಾಗಿ ಬರ್ಬೋದು, ಅದಕ್ಕಿಂತ 5:00ಗೆ ಎಕ್ಸಾಕ್ಟ್ಲಿ ಬರ್ಬೋದು. ಹೀಗಾಗಿ ನೋಟಿಫಿಕೇಶನ್ ನಿಮಗೆ ಬಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೋಪ್ ಇದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.